ಅದೇ ರೀತಿ ಕುಂಭರಾಶಿ ಅಧಿಪತಿ ಶನಿಯಾಗಿ ಕುಂಭರಾಶಿಗೆ 2ನೇ ಮನೆಯಲ್ಲಿದೆ. 2ನೇ ಮನೆ ಅಂದ್ರೆ 7.5 ಇನ್ನುವರೆಗೆ ಕಂಪ್ಲೀಟ್ ಆಗಿಲ್ಲ. ಆದ್ರಿಂದ ಅದನ್ನು ನಾವೀಗ ಗಣನೆಗೆ ತಗೋಬರಲ್ಲ. ಮಾಸ ಭವಿಷ್ಯದಲ್ಲಿ 7.5 ಗಣನೆಗೆ ತಗೊಳಕ್ಕಾಗಲ್ಲ. ಆದ್ರೂ ಸಹ ಗುರುನು ಬದಲಾವಣೆ ಆಗಿರೋದ್ರಿಂದ ಈ ಕಡೆ ಗುರುಬಲ ಇಲ್ಲ, ಈ ಕಡೆ ಶನಿ ಬಲನೂ ಇಲ್ಲ ಇವರಿಗೆ. ಆದರೂ ಗ್ರಹಗಳ ಚಲನದಲ್ಲಿ ಈ 4 ಗ್ರಹಗಳು ನಾವು ತಗೊಳ್ಳೋದ್ರಿಂದ ರಾಶಿಗೆ 6ನೇ ಮನೆಯಲ್ಲಿ 4 ಗ್ರಹಗಳಿರೋದ್ರಿಂದ ನಿಜವಾಗ್ಲೂ ಶ್ರಾವಣ ಮಾಸದಲ್ಲಿ ಕುಂಭರಾಶಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಮಾಸ ಭವಿಷ್ಯದಲ್ಲಿ ಇರತಕ್ಕಂಥ ಗ್ರಹಗಳಲ್ಲಿ ಗಣನೆ ತಗೊಂಡ್ರೆ ಆ 4 ಗ್ರಹಗಳು ಒಳ್ಳೆ ಸ್ಥಾನದಲ್ಲೇ ಇವೆ. ಅಂದ ಗ್ರಹಗಳ ಸ್ಥಿತಿಗತಿಯುತಿ ಏನಿದೆ, ಅವರ ಚಲನೆ ಏನಿದೆ, ಅದ್ರ ಮೇಲೆ ಮನುಷ್ಯನ ಜೀವನ ನಿಂತಿರೋದ್ರಿಂದ ಸರ್ವಂ ಗ್ರಹಾಧೀನಂ ಜಗತ್ತಂತ ನಾನು ಮೊದಲೇ ಏನು ಹೇಳಿದೆ, ಎಲ್ಲರೂ ಗ್ರಹಗಳ ಅಧೀನದಲ್ಲೇ ನಾವು ಬದುಕ್ತಾ ಇದೀವಿ. ಈ ಜ್ಯೋತಿಷ್ಯವನ್ನ ಯಾರು ಬೇಕಾದ್ರೂ ನಂಬೋದು, ನಂಬದೇ ಇರ್ಬೋದು. ನಂಬಲಿ ಬಿಡ್ಲಿ, ಆ ಗ್ರಹಗಳ ತನ್ನ ಚಲನೆಯಲ್ಲಿ ನಡೆದಾಗ ನಸೀಬ್ ಅಪ್ನಾಪ್ನ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಅವರವರ ಹಣೆ ಬರತಕ್ಕಂತೆ ಗ್ರಹಗಳು ಅವ್ರಿಗೆ ಆ ಯೋಗವನ್ನು ಕೊಡ್ತಾರೆ. ಅದರಿಂದ ಕುಂಭರಾಶಿಗೆ ಉಳಿದ 4 ಗ್ರಹಗಳು ಒಳ್ಳೆ ಯೋಗಗಳನ್ನೇ ಕೊಡುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಅದನ್ನ ಸೂಕ್ಷ್ಮ ಪರಿಶೀಲನೆ ಅಷ್ಟೇ ಇದು. ಇನ್ನು ನಾವು ಬಿಡಿಸಿ ಹೇಳ್ತಾ ಹೋದಾಗ ದಶಾಭುಕ್ತಿಯನ್ನ ಲೆಕ್ಕಕ್ಕೆ ತಗೊಬೇಕಾಗುತ್ತೆ, ಮತ್ತೆ ಅಷ್ಟಕ ವರ್ಗ ಲೆಕ್ಕಕ್ಕೆ ತಗೊಬೇಕಾಗುತ್ತೆ, ಷೋಡಶ ವರ್ಗಗಳಂತ ಲೆಕ್ಕಕ್ಕೆ ತಗೊಬೇಕಾಗುತ್ತೆ, ನವಾಂಶವನ್ನ ಲೆಕ್ಕಕ್ಕೆ ತಗೊಬೇಕು, ಅಲ್ಲಿನ ಗ್ರಹಗಳ ಸ್ಥಿತಿಗತಿಗಳನ್ನ ನೋಡ್ಬೇಕಾಗುತ್ತೆ. ಆದ್ರೆ ಅವೆಲ್ಲವನ್ನ ಪಕ್ಕಕ್ಕಿಟ್ಟು ಕೇವಲ ಕುಂಭರಾಶಿಗೆ ಅಥವಾ ಯಾವುದೇ ಒಂದು ರಾಶಿಗೆ ಗ್ರಹಗಳು ಯಾವ ಮನೆಯಲ್ಲಿದ್ದೇವೆ, ಆ ಮನೆಯ ಫಲಗಳು ಏನು ಬರುತ್ತೆ ಅಂತ ಸಣ್ಣ ಪ್ರಮಾಣದಲ್ಲಿ ನಾವು ಮಾಸ ಭವಿಷ್ಯನ ಹೇಳ್ಬೇಕಾದ ಪರಿಸ್ಥಿತಿ ಇದೆ ಇವತ್ತು. ಮತ್ತೆ ಕುಂಭರಾಶಿ ಆದ್ಮೇಲೆ ಕೊನೆಯದಾಗಿ ಕಾಲಪುರುಷನ 12ನೇ ರಾಶಿ